ಹಾಗಾದ್ರೆ HAA ಅಕಾಡೆಮಿಯಲ್ಲಿ ಸ್ಪರ್ಧಾತ್ಮಕ ಯಶಸ್ಸಿನ ದಾರಿ ಹೇಗಿದೆ ಅದನ್ನೊಮ್ಮೆ ನೋಡೋಣ. ಈ ಪಯಣ ಶುರುವಾಗೋದೇ ಒಂದು ಸರಳ ತತ್ವದಿಂದ: ಜ್ಞಾನವನ್ನು ಪರೀಕ್ಷಿಸಿ ಅದನ್ನ ಇನ್ನಷ್ಟು ಬೆಳೆಸಿಕೊಳ್ಳಿ. ಯಶಸ್ಸು ಅನ್ನೋದು ಒಂದೇ ಸಲ ಸಿಗೋದಲ್ಲ, ಅದೊಂದು ನಿರಂತರ ಪ್ರಕ್ರಿಯೆ. ಇದರ ವಿಧಾನ ತುಂಬಾ ಸಿಂಪಲ್. ಮೊದಲು ವಿಡಿಯೋ ನೋಡಿ ಕಲಿಯೋದು, ಆಮೇಲೆ MCQ ಟೆಸ್ಟ್ ಮಾಡೋದು. ಜ್ಞಾನವನ್ನ ಪಾಂಡಿತ್ಯವಾಗಿ ಬದಲಿಸಬೇಕಾದ್ರೆ ಅದನ್ನ ಪರೀಕ್ಷೆಗೆ ಒಳಪಡಿಸಲೇಬೇಕು ಅಲ್ವಾ? ಸರಿ, ಕಲ್ತಾಯ್ತು, ಪರೀಕ್ಷೆನೂ ಆಯ್ತು. ಆದ್ರೆ ಸ್ವಂತ ಬೆಳವಣಿಗೆಯನ್ನ ಅಳಿಯೋದ್ಹೇಗೆ? ಉದಾಹರಣೆಗೆ ಈ ಸಂಖ್ಯೆ ನೋಡಿ, 676. ಇದು ಕೇವಲ ಒಂದು ನಂಬರಲ್ಲ, ಇದು ಜ್ಞಾನದ ಅಳತೆ. ಇದನ್ನ GK ಸ್ಕೋರ್ ಅಂತಾರೆ. ಇದು ಪ್ರತಿಯೊಬ್ಬರ ಪ್ರಗತಿಯನ್ನು ತೋರಿಸುವ ವೈಯಕ್ತಿಕ ಡ್ಯಾಶ್ಬೋರ್ಡ್. ಇಲ್ಲಿ ಒಟ್ಟು ಎಷ್ಟು ಕ್ವಿಜ್, ನಿಖರತೆ ಎಷ್ಟಿದೆ, ಯಾವ ವಿಷಯದಲ್ಲಿ ಪ್ರಗತಿಯಾಗಿದೆ ಎಲ್ಲವೂ ಸಿಗುತ್ತೆ. ವೈಯಕ್ತಿಕವಾಗಿ ಜ್ಞಾನ ಬೆಳೆಸಿಕೊಂಡ ಮೇಲೆ ಇತರರ ಜೊತೆ ಸ್ಪರ್ಧೆಯಲ್ಲಿ ನಮ್ಮ ಸ್ಥಾನ ಎಲ್ಲಿದೆ? ಅದಕ್ಕಾಗಿಯೇ ಇರೋದು ಲೀಡರ್ ಬೋರ್ಡ್. ಇದು ನಿಜವಾದ ಸ್ಪರ್ಧೆಯ ಅಖಾಡ. ಇಲ್ಲಿ ಟಾಪರ್ಗಳ ಸ್ಕೋರ್ ನೋಡಬಹುದು. ಇದು ಒಂದು ರೀತಿ ಸ್ಫೂರ್ತಿ, ಗುರಿ ಮುಟ್ಟೋಕೆ. ಅಂದ್ರೆ ಇಲ್ಲಿ 2 ಮುಖ್ಯ ವಿಷಯಗಳಿವೆ: ವೈಯಕ್ತಿಕ ಪ್ರಗತಿ ಮತ್ತು ಸ್ಪರ್ಧಾತ್ಮಕ ಶ್ರೇಣಿ. ಹಾಗಾಗಿ ಯಶಸ್ಸು ಅಂದ್ರೆ ನೋಡು, ಪರೀಕ್ಷಿಸು, ಪರಿಶೀಲಿಸು ಮತ್ತು ಸ್ಪರ್ಧಿಸು ಅನ್ನೋ ಒಂದು ಶಿಸ್ತಿನ ಪ್ರಕ್ರಿಯೆ. ಕೊನೆಗೆ ಎಲ್ಲವೂ ಬಂದು ನಿಲ್ಲೋದು ಅದೇ ಮೂಲಧ್ಯೇಯಕ್ಕೆ: ಪರೀಕ್ಷಿಸುತ್ತಾ ಜ್ಞಾನವನ್ನು ಬೆಳೆಸ್ಕೊಳ್ಳುವುದು. ಹಾಗಾದ್ರೆ ಈ ಜ್ಞಾನದ ಪಯಣ ಒಬ್ಬ ಆಕಾಂಕ್ಷಿಯನ್ನ ಎಲ್ಲಿವರೆಗೂ ತಲುಪಿಸಬಹುದು?